ಎಲ್ಲೋ ಹೋದ ಅವನು? ಸಿಟಿಗೆ ಹೋದ. ಸಿಟಿಗೆ ಯಾಕೆ ಹೋದ? ಸಿಟಿ ಹೊಡೆಯಕ್ಕೆ. ಅಯ್ಯೋ ಸೋಮಾರಿ ಮುಂಡೆದೆ, 3 ಹೊತ್ತು ಮುದ್ದೆ ತಿನ್ಕೊಂಡು ಮನೇಲೆ ಬಿದ್ದಿರ್ತಿಯಲ್ಲ, ಅವ್ನು ಎಲ್ಲೋ ಹೋಗ್ತಾನೆ ಅಂತ ತಿಳ್ಕೊಳಕ್ಕಾಗಲ್ಲ. ಅದು ಸರಿ, ಅವನೆಲ್ಲಾದ್ರೂ ಹೋಗ್ಬೇಕಾದ್ರೆ ಇಂತ ಕಡೆ ಹೋಯ್ತೀನಿ ಬತ್ತೀನಿ ಅಂತ ಹೇಳ್ಬಿಟ್ಟ ಹೋಗ್ತಾನೆ. ಹೆಂಗಿದ್ರು ಪೇಪರ್ ಓದ್ತಿದ್ಯಲ್ಲ, ಅದ್ರಲ್ಲಿ ತಪ್ಸ್ಕೊಬಿಟ್ಟವನೆ ಅಂತ ಹಾಕ್ಸು ನೋಡ್ಕೊಂಡು ಓಡ್ ಬಂದ್ಬಿಡ್ತಾನೆ. ಅದ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅಣ್ಣ ಏನ್ ಮಗು ಅಲ್ಲ, ಎಲ್ಲಿದ್ರು ಬಂದೇ ಬರ್ತಾನೆ. ಒಳಗ್ ಬನ್ನಿ. ಚಿಂತೆ ಇಲ್ದವನ್ಗೆ ಸಂತೆಲೋ ನಿದ್ದೆ ಬಂತಂತೆ. ಅವನ್ಗೇನಾದ್ರೂ ಜವಾಬ್ದಾರಿ ಇದೆಯಾ ನೋಡು? ಮನೆ ಅಂತ ಒಂದಿದೆ, ಹೆಂಡತಿ ಒಬ್ಳಿದಾಳೆ ಅನ್ನೋದೇನಾದ್ರೂ ಇದೆಯಾ ಅವನ್ಗೆ? ಇದೇನು ಹೊಸ್ತಲ್ವಲ್ಲ, ಯಾವಾಗೂ ಇದ್ದುದೇ ತಾನೆ. ಹಾಗಂತ ಸುಮ್ನೆ ಬಿಟ್ಬಿಡಕ್ಕಾಗತ್ತಾ? ನೋಡು, ನೀನ್ ಈಗ್ಲೇ ಸಿಟಿಗೆ ಹೋಗಿ ಅವನೆಲ್ಲಿದ್ದಾನೆ ಅಂತ ಹುಡ್ಕೊಂಡ್ ಬಾ. ಸಿಟಿಗ ನಾನಾ? ಅಯ್ಯೋ ಸತ್ರು ಹೋಲಪ್ಪ. ಯಾಕೆ? ಅಷ್ಟ್ ದೊಡ್ಡ ಪಟ್ಟಣದಾಗೆ ನಾನು ಅವ್ನ್ ಹುಡ್ಕಕ್ ಹೋಗಿ ನಾನ್ ತಪ್ಸ್ಕೊಬಿಟ್ರೆ ಆಮ್ಯಾಕ್ ನನ್ ಹುಡ್ಕೋರ ಯಾರು? ಬೇಕಾದ್ರೆ ಒಂದ್ ಐಡಿಯಾ ಹೇಳ್ತೀನಿ, ಹಂಗ್ ಮಾಡು. ಏನದು? ನೀನೇ ಹೋಗಿ ಹುಡ್ಕ ಬಾ, ಸಿಕ್ಲಿಲ್ಲ ಅಂದ್ರೆ ಆಮ್ಯಾಕ್ ನಾ ಬರ್ತೀನಿ. ಹಾಕ್ತೀನೋಡ, ಬೇರೆ ಏನಾದ್ರು ದಾರಿ ಹುಡ್ಕೋ. ಯಾರು ಆ ತೊಂದ್ರೆ ತಗೋಬೇಡಿ, ಅವನ್ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ಗೊತ್ತಾ? ಯಾರ್ ನೀವು? ಓ, ಈ ಕಾರಣ ಮಗನೇ ಅಣ್ಣನ ಸಿಟಿ ಕರ್ಕೊಂಡು ಹೋದನು. ಏಯ್, ಏನೋ ಮರ್ಯಾದೆ ಇಲ್ದೆ ಮಾತಾಡ್ತಾ ಇದೀಯಾ? ಹೆಂಗಿದೆ ಮೈಗೆ? ಇದ್ದಪ್ಪ ವರ್ಷ ನಮ್ಮೂರಿಗೆ ಬಂದು ನನಗೆ ರೋಪ್ ಆಗ್ತೀಯಾ? ಆರೆ ಕುದ್ಲಿ ನೋಡಿದ್ಯಾ? ನೋಡಿದ್ದೀನಿ. ನಮ್ ಇತ್ಲಲ್ಲಿ ಖಾಲಿ ಜಾಗ ಐತೆ, ನೋಡಿದ್ಯಾ? ತೋರ್ಸಿದ್ರೆ ನೋಡ್ತೀನಿ. ಈಗ ನೀನ್ ನಮ್ಮ ಅಣ್ಣನ್ ತೋರ್ಸ್ಲಿಲ್ಲ ಅಂದ್ರೆ ನೀನ್ ಅಲ್ಲೇ ಹಳ್ಳ ತೋಡಿ ಊಟ ಹಾಕ್ಬಿಡ್ತೀನಿ. ಆ ಕೆಲಸ ನನಗೂ ಮಾಡಕ್ ಬರುತ್ತೆ. ಈಗೇನ್ ಬಂದಿದ್ದು? ಖರ್ಚಿಗೆ ಸ್ವಲ್ಪ ಕಾಸು ಬೇಕಾಗಿತ್ತು. ಯಾಕೆ? ನಿಮ್ ತಾತ ಏನಾದ್ರು ಗಂಟು ಕೊಟ್ಬಿಟ್ಟಾಗವನ ನೀನ್ ಬಂದ ತಕ್ಷಣ ತೆಗೆದು ಕೊಡು ಅಂತ? ನನಗಲ್ಲಪ್ಪ, ನಿಮ್ ಗುರುಗೆ. ಈಗ ಎಲ್ಲಿದ್ದಾನ ಅವನು? ಸಿಟಿಲಿ ಒಂದ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದಾನೆ. ಯಾಕೆ? ಈ ಮನೆ ಇದಕ್ಕೆ ಇಷ್ಟ ಇಲ್ವಂತ? ಅದನ್ನ ಅವನ ಹತ್ರನೇ ಬಂದ್ ಕೇಳ್ಕೊಳ್ಳಿ. ಸದ್ಯಕ್ಕೆ ನನಗ್ ದುಡ್ಡು ಕೊಡಿ. ಎಷ್ಟ್ ಬೇಕಂತೆ? 1-2 ಇದ್ರೆ ಕೊಡ್ಬೇಕಂತೆ. 1-2 ಯಾಕೆ? ಎಷ್ಟ್ ಬೇಕಾದ್ರೆ ಕೊಡ್ತೀನಿ ತಗೋ. ಏಯ್, ಇದಲ್ವೋ ನಾನ್ ಕೇಳಿದ್ದು. 1 ಅಂದ್ರೆ 1 ಲಕ್ಷ, 2 ಅಂದ್ರೆ 2 ಲಕ್ಷ. ಲಕ್ಷ ರೂಪಾಯಿನ 1 ರೂಪಾಯಿ ನೋಟ್ ಮಾಡಿದ್ರೆ ಕಣ್ಜು ತುಂಬಾ ಆಯ್ತು, ಗೊತ್ತಾ? ಗೊತ್ತೋ ನೋಡಮ್ಮ, ನಾನೊಬ್ಬ ಸಂಸಾರಸ್ಥ, ಹೆಂಡತಿ ಮಕ್ಕಳಿದ್ದು ತುಂಬಾ ಕಷ್ಟದಲ್ಲಿದ್ದೀನಿ. ಇಲ್ದಿದ್ರೆ ಹೋಟೆಲ್ ಬಿಲ್ ಕಟ್ಟಿ ಅವ್ನ್ ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಹೊತ್ತಾಯ್ತು, ನಾ ಹೋಗ್ಬೇಕು. ಸ್ವಲ್ಪ ಬೇಗ ಹಣ ಕೊಡ್ತೀರಾ? ಅವ್ನ್ ಮನೆ ಬಿಟ್ಟು ಹೋಗೊಂದವ್ರು ಯಾರು? ಈ ರೀತಿ ಕಷ್ಟದಲ್ಲಿ ಸಿಗಾಕೊಂಡವ್ರು ಯಾರು? ದುಡ್ದು 10 ಜನನ್ ಸಾಕೋ ವಯಸ್ಸಿನಲ್ಲಿ ಅವನೇ ಈ ರೀತಿ ಮಾಡಿದ್ರೆ ಮಿಗ್ದವ್ರ ಗತಿ ಏನು? 4 ದಿನ ಹೊಟ್ಟೆಗಿಲ್ದಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೋಗಿ ದುಡ್ಡಿಲ್ಲ ಅಂತ ಹೇಳು. ಏನೋ ಹೇಳೋದ್ ಹೇಳ್ದೆ, ಮಿಕ್ಕಿದ್ ನಿಮಗ್ ಸೇರಿದ್ದು. ಮೊದ್ಲು ಜಾಗ ಖಾಲಿ ಮಾಡೋ, ಇಲ್ಲ ಅಂದ್ರೆ ಚೆನ್ನ. ತಗೊಳ್ಳಿ, ಈ ಬಳೆ ಚೈನೆಲ್ಲ ಮಾರ್ಬಿಟ್ಟು ಅವ್ರಿಗೆ ದುಡ್ಡು ತಗೊಂಡು ಕೊಡಿ. ಏಯ್ ಮುಚ್ಚ ಬಾಯ್, ನಿನಗ್ ಬಾಯ್ ಬಿಡೋದನ್ ಬಿಟ್ರೆ ಬೇರೆ ಏನು ಬರಲ್ಲ ಅಂತ ಕಾಣಿಸುತ್ತೆ. ಪಾಪ ಇವಳು ಗಂಡನ ವಿಷಯ ಯಾವ ಬಾಯಿಂದ ಹೇಳಿ? ಅದಿರ್ಲಿ ಪುಣ್ಯಾತಿಗಿತ್ತಿ, ಎಂಥ ಸಮಯದಲ್ಲಿ ಕೊಟ್ಟೆಮ್ಮ. ನಿನ್ನ ಗಂಡನಿಗೆ ಏನಾದ್ರು ತೊಂದ್ರೆ ಆದ್ರೆ ನಾನು ಹೀಗೆ ಬರ್ತಾ ಇರ್ತೀನಿ, ನೀನ್ ಹೀಗೆ ಕೊಡ್ತಾ ಇರು. ನಾನೀಗ ಹೋಗ್ಲಾ? ಇನ್ನೇನೆಲ್ಲ ಆಯ್ತಲ್ಲ, ಎತ್ಕೊಂಡು ನಾನ್ ಬರ್ಲಾ? ವಾವ್, ನಾನ್ ಸೀರೆ ಉಟ್ಕೊಂಡು ಈ ಚೈನು ಬಳೆ ಎಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಗೊತ್ತಾ? ಹೌದೌದು, ಕಂಡವರು ಒಡವೆ ಹಾಕೊಂಡ್ರೆ ಎಲ್ರು ಚೆನ್ನಾಗೆ ಕಾಣ್ತಾರೆ. ಕೋಪ ಮಾಡ್ಕೋಬೇಡ ಚಿನ್ನ, ಪಪ್ಪಿ ಪ್ಲೀಸ್. ನೀವ್ ಹೀಗೆ ವರ್ಷಾನ್ಗಟ್ಲೆ ಸಂತೋಷವಾಗಿದ್ರೆ ನಮ್ ಹೊಸ ಮನೇನ ಚಿನ್ನದ ಇಟ್ಗೆಲೆ ಕಟ್ಟಿಸ್ಬೋದು. ಹಾಗೆ ಬೆಳ್ಳಿ ಸಿಮೆಂಟ್ ಅಲ್ಲಿ ಕಾಂಕ್ರೀಟ್ ಹಾಕ್ಸೋದನ್ನ ಮರಿಬೇಡ. ಮಾಡೋಣ, ಮಾಡಿದ್ ಸಾಕು, ನಂಬಲ್ಲ. ಏಯ್ ನಿಂತ್ಕೋ. ನಿಂತುಕೋ. ಯಾಕೋ ಹೆಂಗೈತೆ? ಎಲ್ಲಿಗೆ ಹೋಗ್ತಿದ್ಯಾ? ನಮ್ ಮನೆಗ. ಯಾಕೆ? ಐಸ್ ಕ್ಯಾಂಡಿ ಚಿಪ್ಪಕ್ಕೆ ಹೊಗೆ ನಿನ್ನ. ಇಷ್ಟು ದಿವಸ ಜೊತೆ ಇದ್ದಿದ್ದು ಸಾಕಾಯ್ತಾ? ಬೇಜಾರಾಯ್ತು. ಬಾಯ್ ಬಿಡ್ಬೇಡ್ವೋ, ನಾನು ಕುಡ್ದಿದ್ದೆಲ್ಲ ನಿನ್ ಬಾಯ್ಗೆ ಬಂದ್ಬಿಡುತ್ತೆ. ಏಯ್ ಅರೋಗರ, ನಿನ್ಗೊಂದ್ ಗಾದೆ ಗೊತ್ತಾ? ಏನು? ಇಟ್ಕೊಂಡವಳು ಇರೋ ತನಕ, ಕಟ್ಕೊಂಡವಳು ಕಡೆ ತನಕ ಅಂತ. ಈಗ ನಾನು ಹೋಗಿ ನಮ್ಮ ಮನೆ ಕಡೆ ಏನಾಯ್ತು ಎತ್ತಾಯ್ತು ಅಂತೆಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ. ನಾನು ಬರೋ ತನಕ ಬಾಗಲ್ನ ಭದ್ರವಾಗಿ ಹಾಕಿಟ್ಟರು. ಪೊಲೀಸ್ನವ್ರು ಬಂದ್ರು ತೆಗಿಬೇಡ. ಇನ್ನು ಮುಂದೆ ಅವರೇ ತಾನೇ ಬರೋದು. ಬಾಯ್. ಯಾಕೆ ಶಾಂತಿ ಒಂಥರ ಇದೆಯಲ್ಲ? ಮನುಷ್ಯ ಅಂದ್ಮೇಲೆ ಅವ್ನ್ಗೆ ಯಾವ್ದಾದ್ರು ಒಂದ್ ಯೋಚನೆ ಇದ್ದೇ ಇರುತ್ತಲ್ವಾ? ನೀನ್ ಹೇಳೋದ್ ನೋಡಿದ್ರೆ ತಲೆ ಮೇಲ್ ಸಾಲ, 10 ಮಕ್ಕಳ ಭಾರ, ಜೋಳಿಗೆಲೆ ಖಾಲಿ ಚೀಲ ಅನ್ನೋ ತರ ಇದೆ ನಿನ್ ವಾದ. ಹೋಗಿ ರವಿ, ಬರ್ತಾ ಬರ್ತಾ ನೀವು ತುಂಬಾ ತಮಾಷೆ ಮಾಡ್ತೀರಪ್ಪ. ಅದಕ್ಕೆ ನಮ್ ವಿಷಯ ನಿಮ್ ಮನೆಯವ್ರಿಗೆ ತಿಳಿಸಿ ಆದಷ್ಟು ಬೇಗ ವಾಲ್ಗ ಉತ್ಸವ ಏರ್ಪಾಡು ಮಾಡ್ಸು. ಹ್ಮ್, ಯಾಕೆ ಯೋಚನೆ ಮಾಡ್ತಿದ್ಯಾ? ಈ ಮದ್ವೆಗೆ ನಮ್ಮ ಅಣ್ಣ ಒಪ್ಕೋತಾನ ಅಂತ.
ಹೀಗೆ ಇದ್ರೆ ನಾವಿಬ್ರು ಕಣ್ಣು ಮುಚ್ಕೊಂಡ್ಮೇಲೆ ತಾಳಿ ಕೈ ಕೊಟ್ಟು ಈ ಕಟ್ಟಿ ಅಂತ ಹೇಳ್ತಾರೆ ಈ ಜನ. ನಾನ್ ಅದಕ್ಕೆ ಅವಕಾಶ ಕೊಡಲ್ಲ. ಶಾಂತಿ, ಒಂದ್ಸರಿ ನಿಮ್ಮ ಅಣ್ಣನ್ ಮುಖ ತೋರ್ಸು. ಅವನ್ ಕತ್ತಿನ ಪಟ್ಟಿ ಹಿಡಿದು ನಿನ್ ತಂಗಿನ ಕಟ್ಕೊಡು ಅಂತ ಕೇಳ್ತೀನಿ. ನಮ್ಮ ಅಣ್ಣನ್ ಮೈ ಮುಟ್ಟಬೇಕು ಅಂದ್ರೆ ಒಂದೇ ಸಾರಿಗೆ 3 ಮಕ್ರಿ ರಾಗಿ ಮುದ್ದೆ ತಿಂದು 6 ದಿವಸ ಹಿತ್ಲಲ್ಲಿ ನಿಕ್ಕರ್ ಎತ್ಕೊಂಡಿರ್ಬೇಕು ಗೊತ್ತಾ? ಹೌದಾ? ಬನ್ನಿ ಇನ್ನೇನಾದ್ರೂ ಐಡಿಯಾ ಹುಡ್ಕೋಣ. ಇನ್ನೇನು ಇಲ್ವಲ್ಲ, ಅಷ್ಟೇ ತಾನೆ? ಅಷ್ಟೇ, ಬರ್ಲಾ? ಓಕೆ. ಸಾರ್ ನಿಂತ್ಕೊಳ್ಳಿ. ಒಂದ್ ನಿಮಿಷ, ತಮ್ದು ಇದೇ ಊರಾ? ಇಲ್ಲ, ಪಕ್ಕದೂರಿನ ಪಟೇಲ್ರ ಮೊಮ್ಮಗ ನಾನು. ಓಹೋ, ಚಿಕ್ಕ ಪಟೇಲ್ರು, ನಮಸ್ಕಾರ. ಈ ಊರ್ನವರೆಗೂ ತಮ್ಮ ಸವಾರಿ ಏನು ಅಂತ ನಾನು ತಿಳ್ಕೊಬಹುದಾ? ಅದು ಈ ಊರಲ್ಲಿ ಟೈಪಿಂಗ್ ಕಲಿಯೋಕ್ ಬರ್ತಿದ್ದೀನಿ. ಯಾಕೆ ನಿಮ್ಮೂರಲ್ಲಿ ಟೈಪ್ ಹೊಡಿಯಕ್ಕೆ ಮಿಷಿನೇ ಇಲ್ವಾ? ಇದೆ, ಆದ್ರೆ ಮುಂದುವರಿಸಿ. ಈ ಊರಲ್ಲಿರೋ ಒಂದ್ ಹುಡುಗಿಗೋಸ್ಕರ ಇಲ್ಲೇ. ಓಹೋ, ಸೈಟ್ ಹೊಡಿಯಕ್ಕೆ ಇಲ್ಲಿ ಟೈಪಿಂಗ್ ಸೇರ್ಕೊಂಡಿದ್ದೀರಾ ನೀ? ಹೌದು. ಹೌದು, ಈಗ ಒಂದು ಹುಡುಗಿ ಜೊತೆ ಮಾತಾಡ್ಕೊಂಡ್ ಬಂದ್ರಲ್ಲ, ಅವಳು ಎಷ್ಟು ದಿವಸದಿಂದ ನಿಮಗ್ ಗೊತ್ತು? ಅವಳ ನಾವಿಬ್ರು ಚಿಕ್ಕ ವಯಸ್ಸಿಂದ ಜೊತೆಲೇ ಓದಿದ್ದು. ಅವಳನ್ನ ನಾನು ಲವ್ ಮಾಡ್ತಿದ್ದೀನಿ, ಅವಳು ನಾನು ಲವ್ ಮಾಡ್ತಿದ್ದಾಳೆ. ಈ ಲವ್ ಇನ್ನು ಪ್ರಾರಂಭದಲ್ಲೇ ಇದೆಯಾ ಅಥವಾ ಎಲ್ಲ ಮುಗಿಸ್ಬಿಟ್ರ? ಇಲ್ಲ, ನಾನ್ ಟ್ರೈ ಮಾಡ್ತಿದ್ದೀನಿ, ಅದಕ್ಕೆ ಅವಳು ಒಪ್ತಿಲ್ಲ. ಓ, ಹುಡುಗಿಗೆ ಅಣ್ಣ ಅಂತ ಒಬ್ಬ ಮುಟ್ಟಾಳ ಇದ್ದಾನೆ ಅಂತ ತಮಗ್ ಗೊತ್ತಾ? ಇರ್ಲಿ ಬಿಡಿ, ಅದಕ್ಕೇನಂತೆ. ಎದುರಿಗೆ ಸಿಕ್ಕಿದ್ರೆ ನಾನು ಅವನ್ನ ಭಾವ ಅಂತ ಕರಿತೀನಿ. ಆದ್ರೆ ಅವನ್ ನಿಮ್ಮನ್ನ ಭಾವ ಅಂತ ಕರಿಯಲ್ವಲ್ಲ? ದೇವ್ರ ಕಂಡ್ಬಿಟ್ರೆ ಅವನು ಕರಿತಾನೆ, ಅವ್ರ ತಾತಾನು ಕರಿತಾನೆ. ದೇವ್ರ ಕಂಡ್ಬಿಡಲ್ಲ ಮರಿ, ನಾನು ಕಂಡ್ಬಿಡ್ತೀನಿ. ಸಾರಿ, ಯಾಕೆ ಸರಿ ಕುಡಿತೀರಾ? ನಾನ್ ಯಾರಂತ ನಿನಗ್ ಗೊತ್ತೇನೋ? ಕತ್ತಿನ ಪಟ್ಟಿ ಬಿಟ್ರೆ ಹೇಳ್ತೀನಿ. ಬಿಟ್ರೆ PT ಉಷಾಗಿಂತ ಜೋರಾಗಿ ಓಡೋಗ್ ಬಿಡ್ತೀಯ. ಒಂದು ಮೆಡ್ಲು ಸಿಕ್ಕ ಸಾರ್ ಹೊಡಿಬೇಡಿ ಸಾರ್, ಬಿಟ್ಬಿಡಿ ಸಾರ್, ಬಿಟ್ಬಿಡಿ ಸಾರ್, ಹೊಡಿಬೇಡಿ ಸಾರ್. ಶಾಂತಿ, ಹೇ ಶಾಂತಿ, ಶಾಂತಿ! ಏನೇನಾ ಇಷ್ಟು ದಿನ ಆದ್ಮೇಲೆ ಮನೆಗ್ ಬಂದಿದ್ದು ಅಲ್ದೆ ಕೂಗಾಟ ಬೇರೆನಾ? ನೀನು ಮಾಡಿರೋ ಘನ ಕಾರ್ಯಕ್ಕೆ ಕೂಗಾಡದೆ ಇನ್ನೇನೇ ಮಾಡ್ತಾರೆ? ನಾನೇನ್ ಮಾಡ್ದೆ? ಏನು ಮಾಡಿಲ್ಲ ನೋಡು. ನಾಳೆಯಿಂದ ನೀನ್ ಟೈಪಿಂಗ್ ಹೋಗ್ಬೇಡ. ಯಾಕೆ? ಕಾರಣ ಏನ್ ಬೇಕಾಗಿಲ್ಲ. ನಾನು ಮನೆ ಯಜಮಾನ, ಹೇಳ್ದಷ್ಟು ಮಾಡೆ. ಸಾಕು, ಮುಚ್ಚ ಬಾಯಿ. ನೀನ್ ಯಾವ ಸೀಮೆ ಯಜಮಾನನೋ ಅವಳ ಮೇಲೆ ಅಧಿಕಾರ ಮಾಡ್ತೀಯಾ? ಶಾಂತಿ, ನೀ ಅದೆಲ್ಲ ಹೋಗ್ತೀಯ? ಹೋಗಿ, ಯಾರ್ ತಡಿತಾರೋ ನಾನು ನೋಡ್ತೀನಿ. ಚಿಕ್ಕಮ್ಮ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಮೊದ್ಲು ನಾ ಕೇಳಿದ ಉತ್ತರ ಕೊಡು. ಇಷ್ಟ ದಿನ ಎಲ್ಲ ಹಾಳಾಗೋಗಿದ್ದೆ. ಮನೆ ಕಡೆ ಜವಾಬ್ದಾರಿ ಇದೆಯಾ ನಿನಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ನೋಡು, ಇವತ್ತಿನಿಂದ ಇವಳನ್ನ ಆಚೆ ಕಳಿಸ್ಬೇಡ. ಯಾಕೆ? ಓದ ನೆಪದಲ್ಲಿ ಕಂಡೋನ್ ಜೊತೆ ಸುತ್ತಾ ಇದ್ದಾಳಮ್ಮ. ಏನೇ ಇದೆಲ್ಲ? ನಾನ್ ಯಾರ ಜೊತೆ ಸುತ್ತಾ ಇಲ್ಲ. ಅಣ್ಣ ಸುಳ್ಳು ಹೇಳ್ತಾ ಇದ್ದಾನೆ. ನಾನೇ ನನ್ ಕಣ್ಣಾರ ನೋಡ್ದೆ ಚಿಕ್ಕಮ್ಮ. ನಿಜ ಬುಗಳೇ? ಹೇಳೆ. ಹೌದು, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ, ನೋಡ್ದಾ ನಿನ್ನ ಮಗಳು ಮನೆಗೆ ಎಷ್ಟೊಂದು ಮರ್ಯಾದೆ ತರ್ತಿದ್ದಾಳಂತ? ನೀನ್ ಮಾತ್ರ ಏನ್ ಕಮ್ಮಿನಾ? 3 ಹೊತ್ತು ಕೊಡ್ಕೊಂಡ್ ಗಡಗ್ ಮೇಲೆ ಬಿದ್ದಿರ್ತೀಯಾ? ಈ ಮನೆ ನೆಟ್ಟಿಗಿರುತ್ತಾ? ನೀನೇನೇ ಹೇಳೋದು ಸರಿ. ನಾನ್ ಪ್ರೀತಿಸಿದವನ್ನೇ ಮದ್ವೆ ಆಗೋದು. ಏನಂತೆ? ಶಾಂತಿ, ಏನೇ ಮಾತಾಡ್ತಾ ಇದೀಯಾ? ಯಾರೋ ಗೊತ್ತು ಗುರಿ ಇಲ್ದವ್ನ ಮದ್ವೆ ಮಾಡ್ಕೋತೀನಿ ಅಂತೀಯಾ? ನನ್ಗೆಲ್ಲಾ ಗೊತ್ತಿದೆ. ನಾನ್ ಪ್ರೀತಿಸಿದವ್ನ ಮದ್ವೆ ಆಗೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿದೆ? ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮನ್ನೇ ತಪ್ಪೇನಿದೆ ಅಂತ ಕೇಳ್ತಿದ್ಯಾ? ಸಾಕ್, ಸುಮ್ನೆ ಇರೋ. ಯಾವತ್ತಾದ್ರೂ ಮನೇಲಿದ್ದು ಮನೆ ಜವಾಬ್ದಾರಿ ವಹಿಸ್ಕೊಂಡಿದ್ರೆ ಹೀಗಾಗ್ತಿತ್ತೇನೋ? ಇಷ್ಟಕ್ಕೂ ನೀನ್ ಯಾರೋ ಕೇಳೋದಕ್ಕೆ? ಅವಳ ತಾಯಿ ನಾನಿದ್ದೀನಿ, ನಾನ್ ಕೇಳ್ಕೊತೀನಿ. ಆಯ್ತಮ್ಮ, ನೀನೇ ಕೇಳು. ಮಧ್ಯೆ ನಾನ್ ತಲೆ ಹಾಕ್ಬಾರ್ದಲ್ಲ. ಈ ಮನೇಲಿ ನಾನು ಏನು ಕೇಳ್ಬಾರ್ದಲ್ಲ. ನಾನು ಏನು ಕೇಳಲ್ಲ. ಇವಳು ಯಾವನಾದ್ರೂ ಕಟ್ಕೊಂಡು ಹೆಂಗಾದ್ರೂ ಹಾಳಾಗೋಗ್ಲಿ, ನನ್ಗೇನಾಗ್ಬೇಕು? ಇದೇ ತಾನ್ ನಿಮ್ಮ ಅರ್ಥ? ಯಾಕೇಳು? ಇವಳು ನನ್ ಒಡ ಹುಟ್ಟಿದ ತಂಗಿ ಅಲ್ವಲ್ಲ, ಇವಳು ನನ್ ಸ್ವಂತ ತಂಗಿ ಅಲ್ವಲ್ಲ. ನಾನ್ ಯಾರೋ ತಾನೆ. ಆಯ್ತಮ್ಮ, ನಾನು ಕೇಳಲ್ಲ. ಅಮ್ಮ ಶಾಂತಿ, ತಪ್ಪಾಯ್ತು. ನಾನು ಮಾಡಿದ ತಪ್ಪಾಯ್ತು. ನಾನು ನಿನ್ನ ಕೇಳಿದ ತಪ್ಪಾಯ್ತು. ನಾನು ನೋಡಿದ್ದೆ ತಪ್ಪಾಯ್ತು. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನನಗೇನಾಗ್ಬೇಕು? ಈ ಮನೆ ಎಕ್ಕುಟ್ಟೋಗ್ಲಿ.
ಈ ಕಾಂಪೌಂಡ್ರೆ ನೀವು ಚುಚ್ಚಿದ್ದೇನು ಸೂಜಿನ ಅಥವಾ ದಬ್ಳನ? ದಬ್ಳಾನೆ. ಏನಾಗಿದೆ ಇವ್ನಿಗೆ? ಗಾಬರಿ ಆಗುವಂಥದ್ದೇನಿಲ್ಲ, ಕುಡಿಯೋದು ಬಿಟ್ರೆ ಎಲ್ಲ ಸರ್ ಹೋಗುತ್ತೆ. ಏನಮ್ಮ ಕುಡಿಯೋದು ಅಂದ್ರೆ ರಕ್ತ ವಾಂತಿ ಆಗೋವರೆಗೂ ಕುಡಿಯೋದಾ? ಔಷಧಿ ಬರ್ಕೊಡ್ತೀನಿ, ಟೈಮಿಗೆ ಸರಿಯಾಗಿ ತಗೊಳ್ಳಿ. ಗೊತ್ತಾಯ್ತು. ಏನ್ನ? ಔಷಧಿನ? ಈ ಔಷಧಿ ಅಲ್ಲ. ನಿಮ್ಮ ಔಷಧಿನ? ಹೌದು, ಮದುವೆ ಆಗಿದ್ಯಾ? ಚೇಚ ಇನ್ನೂ ಇಲ್ಲ. ಸದ್ಯ ಮದುವೆ ಮಾಡ್ಕೊಳ್ಳದೆ ಒಳ್ಳೆ ಕೆಲಸ ಮಾಡಿದೆ. ಒಂದ್ ವೇಳೆ ನಿನ್ನ ಹೆಂಡತಿ ಏನಾದ್ರೂ ಇಲ್ಲಿ ಇದ್ದಿದ್ರೆ ಪಾಪ ಎಷ್ಟೊಂದು ನೋವು ಪಡ್ತಾ ಇದ್ಲು ಗೊತ್ತಾ? ಹಾಯ ನಾನು ಹಣೆ ಬರ ನೋಡೆ. ಅಯ್ಯೋ ಏನು ಮಾಡೋದು ಮಾಡೋದೆ.